ಇನ್ಸ್ಪೈರ್ ಖಂಡಿತ ಯಾರೂ ಇಲ್ಲ. ನನಗೆ ನನ್ನ ತಾಯಿನೇ ಇನ್ಸ್ಪಿರೇಷನು. ಸೊ ನನಗೆ ಇದು ಏನು ಚಿಕ್ಕಂದಿನಿಂದಲೂ ನನಗೇನು ಇದು ಡ್ರೀಮ್ ಅಲ್ಲ ಬರಬೇಕು ಆರ್ಟಿಸ್ಟ್ ಆಗಬೇಕು ಅನ್ನೋದು. ನಾನು ನಮ್ಮ ಅಕ್ಕ ಅಣ್ಣ ಸ್ವಲ್ಪ ಟಾಪರ್ಸ್ ಎಜುಕೇಷನಲ್ಲಿ ತುಂಬ ಫಾರ್ವರ್ಡೆಡ್ ಅವರು. ಅಂದರೆ ವಾಶ್ರೂಮ್ಗೆ ಹೋಗಲಿ, ಬ್ರಷ್ ಮಾಡ್ತಿರಲಿ, ಬುಕ್ ಇಟ್ಕೊಂಡು ಹೋಗೋದು ಬರೋದು. ನನ್ಗೆ ಅವ್ರು ನೋಡಿ ನೋಡಿನೇ ಅರ್ಧ ಇರಿಟೇಷನ್ ಸ್ಟಡೀಸ್ ಮೇಲೆ. ಅಂದರೆ ನನಗೂ ಅವ್ರಿಗೂ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಯಾಕೆ ಎಲ್ಲ ಎಜುಕೇಷನ್ ಅಷ್ಟು ಇಂಪಾರ್ಟೆಂಟಾ? ಸೊ ನಮ್ಮ ಫ್ಯಾಮಿಲಿಯೆಲ್ಲ ಸ್ವಲ್ಪ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಿ ನಾನು ಆಗಲೇ ಫಿಕ್ಸ್ ಆಗಿದ್ದೆ. ಓಕೆ, ಎಜುಕೇಷನ್ ಬಿಟ್ಟು ಬೇರೆ ಫೀಲ್ಡ್ ಏನಾದರೂ ಚೂಸ್ ಮಾಡ್ಕೊಬೇಕು. ನಮ್ಮ ಫ್ಯಾಮಿಲಿ ಅಥವಾ ನೇಟಿವ್ ಯಾರು ಏನು ಆ ಫೀಲ್ಡ್ಗೆ ಹೋಗಿರೋದಿಲ್ಲ ಅದನ್ನು ನಾನು ಚೂಸ್ ಮಾಡ್ಕೊಳ್ಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಚಿಕ್ಕಾಗ್ಲಿದ್ಲೇ ನನಗೆ ಅದೊಂದು ಕ್ಲಾರಿಟಿ ಇತ್ತು. ಯಾವಾಗ ನಾನೊಂದು ಹೈಸ್ಕೂಲ್ PU ಹೀಗೆ ಬಂದೆ, ಆವಾಗ ಓಕೆ ಯಾಕೆ ಟ್ರೈ ಮಾಡಬಾರ್ದು, ನನ್ನ ಇದರಲ್ಲಿ ಯಾರೂ ಅಷ್ಟಕ್ಕೆ ಏನು ಯಾರೂ ಹೋಗಿಲ್ಲದೆ ಇರೋದ್ರಿಂದ ನಾನು ಯಾಕೆ ಹೋಗಬಾರ್ದು, ಪ್ರಯತ್ನ ಯಾಕೆ ಪಡಬಾರ್ದು ಅನ್ನೋ ಒಂದು ಥಾಟಿಂದ ಬಂದಿದ್ದು. ಬಟ್ ನನ್ನ ಒಂದು ಹಾರ್ಡ್ ವರ್ಕ್ ಪರಿಶ್ರಮ ಎಲ್ಲೋ ಕೈ ಹಿಡಿತಿದೆ ಅಷ್ಟೇ. ತುಂಬ ಖುಷಿ ಇದೆ. ಓಕೆ. ಏನಾದರೂ ಇದಕ್ಕೆ ತರಬೇತಿಗಳನ್ನು ಮಾಡ್ಕೊಂಡಿದ್ರಾ ಈ ಸಿನಿಮಾಕ್ಕಾಗಿ? ಯಾವ ರೀತಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರಿ ಅನ್ನುವಂಥದ್ದು? ಇದಕ್ಕೂ ಸಿನಿಮಾ ಶೂಟಿಂಗೂ ಮುಂಚೆನೇ ನಾವು ವರ್ಕ್ಶಾಪ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಸೆಟ್ ಟೈಮಲ್ಲಿ ನಮಗೇನು ಅಷ್ಟು ಕಷ್ಟ ಅನಿಸಲಿಲ್ಲ. ಬಿಕಾಸ್ ಮುಂಚೆನೇ ನಾವು ರಿಹರ್ಸಲ್ ಎಲ್ಲ ಮಾಡ್ಕೊಂಡಿದ್ರಿಂದ ಎಲ್ಲನೂ ಬೇಗನೆ ಮುಗಿಸ್ಕೊಂಡು ಹೋಗ್ತಿದ್ವಿ. ಅದಕ್ಕೂ ಮುಂಚೆ ತಯಾರಿ ಎಲ್ಲ ಮಾಡ್ಕೊಂಡಿದ್ವಿ, ಹೇಗೆ ಮಾಡಬೇಕು ಎಲ್ಲ ರಿಹರ್ಸಲ್ ಎಲ್ಲ ಮಾಡ್ಕೊಂಡಿದ್ವಿ. ಸೊ ಕಂಪ್ಲೀಟ್ಲಿ ಎಲ್ಲ ಪ್ರಿಪೇರ್ಡ್ ಆಗಿಯೇ ನಾವು ಸೆಟ್ಗೆ ಬಂದಿದ್ದು. ಸೊ ಎಲ್ಲೂ ನಾವು ಟೈಮ್ ತೊಗೊಂಡು, ಸೊ ಅದಕ್ಕೂ ಮುಂಚೆ ಸಾಕಷ್ಟು ಎಲ್ಲೆಲ್ಲಿ ಹೇಗೆ ಏನೇನು ನಾನು ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಬಿಟ್ಟಿದ್ವಿ. ಸೊ ಅಷ್ಟು ಕಷ್ಟ ಆಗಲಿಲ್ಲ ಸೆಟ್ಟಲ್ಲಿ. ಓಕೆ. ಇಲ್ಲ ಸದ್ಯಕ್ಕೆ ಆ ಥರ ಡ್ರೀಮ್ ಎಲ್ಲ ಇಲ್ಲ. ಒಳ್ಳೆ ಅವಕಾಶ ಸಿಕ್ಕಿ, ಒಳ್ಳೆ ಕಾನ್ಸೆಪ್ಟು, ಒಳ್ಳೆ ಟೀಮ್ ಸಿಕ್ಕಾಗ ಮಾಡ್ತೀನಿ. ಅಂದರೆ ಇವ್ರ ಜೊತೆಲೇ ಪರ್ಟಿಕ್ಯುಲರ್ಲಿ ಮಾಡಬೇಕು ಅನ್ನೋ ಡ್ರೀಮ್ ಎಲ್ಲ ಇಲ್ಲ. ಖಂಡಿತ ಈಗ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಒಂದು ಸ್ವಲ್ಪ ನಂಬಿಕೆ ಕಡಿಮೆ ಆಗಿದೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಬಂದು ನೋಡುವಂಥ ಈಗ ಕನ್ನಡ ಸಿನಿಮಾಗಳಲ್ಲಿ ಸ್ವಲ್ಪ ಆ ಒಂದು ನೋಡುವಂಥ ಆಸಕ್ತರು ಅಥವಾ ಒಳ್ಳೆ ಸಿನಿಮಾಗಳು ಕಡಿಮೆ ಆಗಿದೆ ಬರೋವಂಥದ್ದು. ನಮ್ಮ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಏನೋ ಕನ್ನಡ ಸಿನಿಮಾ ಇದ್ಯಾವುದೋ ಹೊಸಬ್ರ ತಂಡ, ಹೊಸದು ಏನೋ ಅಷ್ಟಕ್ಕಷ್ಟೇ ಇರುತ್ತೆ ಅಂತೆಲ್ಲ ಅಂದ್ಕೊಳ್ದೆ. ದಯವಿಟ್ಟು ಬನ್ನಿ, ಎಲ್ಲ ಹೊಸಬ್ರು, ಹೊಸ ತಂಡ, ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಒಂದು ನಂಬಿಕೆ ಇಟ್ಟು ಥಿಯೇಟರ್ಗೆ ಬನ್ನಿ. ನಮ್ಮ ಇದೇ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಆಲ್ ಓವರ್ ಕರ್ನಾಟಕ ಆಗ್ತಿದೆ. ದಯವಿಟ್ಟು ಬಂದು ಸಿನಿಮಾನ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಸಜೆಸ್ಟ್ ಮಾಡಿ. ಇನ್ ಕೇಸ್ ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಹೇಳಬೇಡಿ. ಆ್ಯಂಡ್ ಏನೇ ಇದ್ದರೂ ನಿಮ್ಮ ಪ್ರಶಂಸೆ ಅಥವಾ ಏನೇ ಇದ್ದರೂ ಕೆಟ್ಟದ್ದು ಅಥವಾ ನೆಗೆಟಿವ್ ಪಾಸಿಟಿವ್ ಏನೇ ಇದ್ದರೂ ನಮ್ಮವ್ರಿಗೂ ತಲುಪಿಸಿ. ನಾವು ಎಲ್ಲದನ್ನೂ ತೊಗೊಳಕ್ಕೆ ರೆಡಿ ಇರ್ತೀವಿ. ಬರೋ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮುಂದೆ ಬರೋ ಒಂದು ಆಪರ್ಚುನಿಟೀಸಲ್ಲಿ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಸೊ ದಯವಿಟ್ಟು ಇದೇ ಜುಲೈ 3ನೇ ತಾರೀಕು ನಮ್ಮ ಸಿನಿಮಾ ಬರ್ತಿದೆ. ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೂ ಬಂದು ನೋಡಿ ನಮ್ಮ ಸಿನಿಮಾನ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ NR ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಹಾಡುಗಳು, ನಮ್ಮ ಟೀಸರ್, ಟ್ರೈಲರ್ ಎಲ್ಲ ನಮ್ಮ NR ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲೇ ಬರ್ತಿದೆ. ದಯವಿಟ್ಟು ನೋಡಿ, ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಕೊಡಿ. ಎಲ್ಲ ಹೊಸಬ್ರೇ ಆಗಿರೋದ್ರಿಂದ ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ.